ಸರ್ ನಮಸ್ಕಾರ. ನನ್ನ ಹೆಸರು ರಾಮಂಜಿ ಕೆ ಆರ್ ಅಂತ, ಸೂರ್ಯರಾಮ್ ಕೆ ಆರ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ. ಸಾರು ನರಸಣ್ಣ ಸರ್ ಅಂತ ಆಟೋಮೊಬೈಲ್ ಟ್ರೈನಿಂಗ್ ಸೆಂಟರ್ಗೆ ಇವರು ಹೆಡ್ ಆಗಿರ್ತಾರೆ. ಇವರು ನಿರುದ್ಯೋಗಿ ಯುವಕರಿಗೆ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಹೋಗೋಣ. ಸರ್ ಇದು ನಮಸ್ಕಾರ ಸರ್. ಸೊ ಇದು ಬಂದ್ಬಿಟ್ಟು ನಾನು ಸುಮಾರು ಸರ್ ನನ್ನ ಹೆಸರು ನರಸಣ್ಣ ಅಂತ. ಒಂದು 9ನೇ ವರ್ಷ ಸರ್ ನನಗಾಗಿದೆ. 2016 ಕೆಲಸ ಮಾಡ್ತಾ ಇರೋದು. ಸೊ ಇಲ್ಲಿ ಒಂದು ಕೆಲಸ ಮಾಡೋದು ಒಂಥರ ಖುಷಿ ಸರ್ ನನಗೆ. ಏನಂದರೆ ಇದೆಲ್ಲ ಟಾಪ್ ಸ್ಟೂಡೆಂಟ್ಸು, ಈ ಥರ ಒಂದು ಏರಿಯಾದವರೆಲ್ಲ ದೊಡ್ಡ ಮಕ್ಕಳು ಅವರೆಲ್ಲರೂ ಇರ್ತಾರೆ. ಸೊ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ನಾನು ಕೆಲಸಕ್ಕೆ ಕಳಿಸಿದಾಗ ಸೊ ಅವ್ರಿಗೊಂದು ಜೀವನ ಕೊಟ್ಟಂಗೆ ಆಗುತ್ತಲ್ಲ, ಅದೊಂದು ತುಂಬ ಒಂದು ನಮ್ಮದು ಸಂತೋಷವಾಗಿರೋ ಒಂದು ವಿಷಯ. ಸೊ ಇಲ್ಲಿ ನಮ್ದು ಏನಾಗ್ತದೆ ಅಂದರೆ, ನಾನು 2 ವೀಲರ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇರೋದು. ಸೊ ಈ ಟ್ರೈನಿಂಗ್ ನಾವು ಏನೇನು ಕೊಡ್ತಾ ಇದ್ದೀವಿ ಅಂತಂದರೆ ಎಲ್ಲ ಕಂಪ್ಲೀಟಾಗಿ ಸರ್ ಹುಡುಗರಿಗೆಲ್ಲ ಏನು ನಾಲೆಜ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗಲ್ಲಿ ಏನು ನಾಲೆಜ್ ಇರೋದಿಲ್ಲ. ಸೊ ಇಲ್ಲಿ ಬಂದಾಗ ಅವ್ರು ಫಸ್ಟು ಏನು ಟೂಲ್ಸ್ಗಳಿದೆ, ಯಾವ ಟೂಲ್ಸು, ಎಷ್ಟು ಟೈಪ್ಸ್ ಟೂಲ್ಸ್ಗಳು, ಏನೇನು ಟೂಲ್ಸ್ ಹೆಂಗೆ ಯೂಸ್ ಮಾಡೋದು, ಹೇಗೆ ಅದು ಟೂಲ್ಸ್ ತೊಗೊಂಡು ವಾಷಿಂಗ್ ಗಾಡಿ ಮಾಡೋದು ಹೇಗೆ, ಓಕೆ ಅದಾದಮೇಲೆ ಬೇಸಿಕ್ ಸರ್ವಿಸ್ ಮಾಡೋದು ಹೇಗೆ, ಪೇಡ್ ಸರ್ವಿಸ್ ಮಾಡೋದು ಹೆಂಗೆ, ಆಫ್ ಇಂಜನ್ ಸರ್ವಿಸ್ ಮಾಡೋದು ಹೆಂಗೆ, ಫುಲ್ ಇಂಜನ್ ಸರ್ವಿಸ್ ಮಾಡೋದು ಹೆಂಗೆ. ಸೊ ಇದು ಆಮೇಲೆ ಎಲೆಕ್ಟ್ರಿಕಲ್, ಕಂಪ್ಲೀಟಾಗಿ ಎಲೆಕ್ಟ್ರಿಕಲ್ ಬಗ್ಗೆ ನಾವು ಹೇಳ್ಕೊಡ್ತಾ ಇದ್ದೀವಿ ಸರ್. ಇದು ಎಲೆಕ್ಟ್ರಿಕಲ್ ಪೋರ್ಷನ್ಸ್ ಹೇಳ್ಕೊಡ್ತಾ ಇದ್ದೀವಿ. ವೈರಿಂಗ್ ಬಗ್ಗೆ, ಓಕೆ ಗಾಡಿಗಳಲ್ಲಿ ವೈರಿಂಗ್ ಬಗ್ಗೆ ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಇದಾದ್ಮೇಲೆ ಏನಾಗ್ತಂದರೆ ಎಲ್ಲನೂ ಸರ್ ಒಂದೇ ಗಾಡಿ ಅಂತಲ್ಲ, ಟ್ರೈನ್ಸ್ ಕೊಟ್ಟಾದ್ಮೇಲೆ ಏನು ಮಾಡ್ತಾರೆ ಅಂದರೆ, ನೀವು ನೋಡಿರ್ಬೋದು TVS, ಹೋಂಡಾ, ಬಜಾಜ್, ಹೀರೋ ಅಂತ ಆ ನೇಮ್ ಇದೆಲ್ಲ, ಇನ್ನೂ ಹಲವಾರು ನೇಮ್ ಇದೆ ಸರ್. 4 ನೇಮ್ ಮಾತ್ರ ಇರೋದು. ಇನ್ನೂ ನಮ್ಗೆ ಏನಾಗ್ತದೆ, ರಾಯಲ್ ಎನ್ಫೀಲ್ಡ್ ಇದೆ, ಬೆನೆಲ್ ಇದೆ. ಸೊ ಇನ್ನು ಸುಮಾರು ಸರ್ ಈ ಬೆಂಗಳೂರು ಗ್ರಾಮಾಂತರ ಇದೆಲ್ಲ, ಈ ಕೇರ್ಪುರ, ಹೊಸಕೋಟೆ ಇರ್ಬೋದು, ಎಲ್ಲೇ ಹೋದ್ರು ಸರ್ ನಮ್ಮ ಸ್ಟೂಡೆಂಟ್ಸ್, ಓಕೆ ಇಲ್ಲಿ ಶಿಶು ಮಂದಿರದಿಂದ ಓದಿರೋ ಹುಡುಗರೇ ಒಂದು ಶೋರೂಮಲ್ಲಿ ಅಂದರೆ ಮಿನಿಮಮ್ ಅಂದರೆ ಒಂದು 5-6 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಸೊ ಹಂಗೇನಾಗ್ತದೆ, ನಾವು ಏನಕ್ಕೆ ನಮ್ಮ ಮಕ್ಕಳನ್ನ ಶೋರೂಮಲ್ಲಿ ಎಂಪ್ಲಾಯರ್ ತುಂಬ ಇಷ್ಟ ಬೀಳೋದು ಮೇನ್ ಇಂಪಾರ್ಟೆಂಟ್ ಅಂತಂದರೆ, ಈಗ ನೋಡಿ ಶೋರೂಮಲ್ಲಿ ಎಂಪ್ಲಾಯರ್ಗಳು ಏನು ಮಾಡ್ತಾರೆ, ನಾರ್ತ್ ಈಸ್ಟಿಂದ ಇಂದೋರ್ ಬರ್ತಾರೆ, ಇಲ್ಲ ಗ್ಯಾರೇಜಲ್ಲಿ ಕೆಲಸ ಮಾಡ್ಕೊಂಡು ಅವರು ತೊಗೊಳ್ಬೋದು. ಬಟ್ ಯಾಕೆ ನಮ್ಮ ಹುಡುಗರನ್ನ ಎಕ್ಸ್ಪ್ರೆಸ್ ಇದು ತೊಗೊಳ್ತಾ ಇದ್ದಾರೆ ಮೇನ್ ಕಾರಣದಿಂದಂದರೆ, ನಮ್ಮ ಮಕ್ಕಳು ಬಂದ್ಬಿಟ್ಟು ಏನಾಗಿರುತ್ತೆ ಅಂದರೆ ಸರ್, ಮೇನ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಅವ್ರಿಗೆ ಹೇಳ್ಕೊಡ್ತಾ ಇದೆ ಸರ್. ಅದ್ರ ಜೊತೆ ಲೈಫ್ ಸ್ಕಿಲ್ ಕ್ಲಾಸ್ ಇದೆ, ಇಂಗ್ಲೀಷ್ ಕ್ಲಾಸ್ ಇದೆ, ಥಿಯೇಟರ್ ವರ್ಕ್ಶಾಪ್ ಕ್ಲಾಸ್ ಇದೆ. ಸೊ ಅದೇ ರೀತಿಯಿಂದ ಕೆಲವೊಂದು ಓಕೆ ಬೇರೆ ಒಂದು ಅಡಿಷ್ನಲ್ ಕ್ಲಾಸ್ಗಳು ಸಹ ನಾವೇನು ಮಾಡ್ತೀವಿ ಹೊರಗಡೆಯಿಂದ, ಓಕೆ ಕೆಲವೊಂದು ಗೆಸ್ಟ್ ಲೆಕ್ಚರ್ಸ್ ಕಸ್ಕೊಂಡು ಅವ್ರ ಕ್ಲಾಸ್ಗಳೆಲ್ಲ ಕೊಡ್ತಾ ಇದ್ದೀವಿ. ಸೊ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ಏನು ಗೊತ್ತಾ ಸರ್, ಶೋರೂಮಲ್ಲಿ ಬಂದ್ಬಿಟ್ಟು ಈಗ ಪ್ರತಿಯೊಂದಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ, ಡಾಕ್ಟರ್ಗಳು ಇರ್ತಾರೆ, ಟೀಚರ್ಸ್ಗಳು ಇರ್ತಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಇರ್ತಾರೆ. ಸೊ ಹಂಗಿರುವಾಗ ಹುಡುಗರು ಬಂದು ಟೆಕ್ನಿಷಿಯನ್ ಅಂದರೆ ಸುಮ್ಮನೆ ಒಂದು ಟೆಕ್ನಿಷಿಯನ್ ಅಂತಲ್ಲ, ಅದು ಕೆಲವೊಂದು ಅವ್ರ ಜೊತೆ ಡಿಸಿಪ್ಲಿನ್ ಆಗಿ ಬಿಹೇವಿಯರ್ ಪ್ರಕಾರ ಇರಬೇಕಾಗಿತ್ತಲ್ವಾ. ಸೊ ಅದರಿಂದ ಏನಾಗುತ್ತಂದರೆ, ಶೋರೂಮ್ ಎಂಪ್ಲಾಯರ್ ಬಂದು ನಮ್ಮ ಹತ್ರ ಹುಡುಗರನ್ನ ಏನು ಕೇಳೋದು ಮೇನ್ ಕಾರಣ ಅಂದರೆ, ನಮ್ಮ ಮಕ್ಕಳು ಬಂದು ಏನಾಗ್ತಾರೆ ಅಂದರೆ ಟೆಕ್ನಿಷಿಯನ್ಸ್ ಅವ್ರು ಕೆಲಸ ಮಾಡ್ತಾರೆ, ಇವಾಗ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ. ಸೊ ಮೆಕ್ಯಾನಿಕ್ಗೂ ಕೆಲಸ ಮಾಡ್ತಾರೆ, ಅದೇ ಥರ ಅಡ್ವೈಸರ್ನು ಮಾಡ್ತಾರೆ. ಏನಕ್ಕೆ ಅಂದರೆ ಅವ್ರು ಓದೋಕ್ಕೆ ಬರುತ್ತೆ, ಬರೆಯೋದು ಬರುತ್ತೆ. ಯಾಕಂದರೆ ಇಂಗ್ಲೀಷ್ ಕ್ಲಾಸನ್ನು ಆ ಹುಡುಗರಿಗೆಲ್ಲ ಟಚ್ ಕೊಟ್ಟಿರ್ತೀವಿ, ಅದಕ್ಕೊಂದು ಸಪ್ರೇಟಾಗಿ ಟೀಚರ್ಸ್ ಇದ್ದಾರೆ, ಅವ್ರಿಗೊಂದು ಸಪ್ರೇಟಾಗಿ ಕ್ಲಾಸ್ ರೂಮ್ ಇದೆ. ಸೊ ಹಂಗೇನಾಗ್ತದೆ, ಬರೆಯೋಕ್ಕೆ ಬರುತ್ತೆ, ಅವ್ರು ಏನು ಮಾಡ್ತಾರೆ ಅಡ್ವೈಸರ್ ಆಗ್ತಾರೆ. ಓಕೆ ಇನ್ನೂ ಕೆಲವು ಹುಡುಗ ಬಂದು ಡಿಪ್ಲೊಮಾ ಡ್ರಾಪ್ಔಟ್ ಆಗಿದ್ದಾನೆ, ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ದಾನೆ, ಇಲ್ಲ PUC ಚೆನ್ನಾಗಿ ಪಾಸ್ ಆಗಿದ್ದಾನೆ, ಬರೆಯೋಕ್ಕೆ ಬರುತ್ತೆ, ಓದೋಕ್ಕೆ ಬರುತ್ತೆ ಅಂದರೆ ಅವ್ನು ಏನು ಮಾಡ್ತಾರೆ, ಫ್ಲೋರ್ ಇನ್ಚಾರ್ಜರ್ ಆಗ್ತಾರೆ. ಫ್ಲೋರ್ ಇನ್ಚಾರ್ಜರ್ ಮಾಡಾದ್ಮೇಲೆ ಅವನಿಗೆ ಇನ್ನೂ ಕಾನ್ಫಿಡೆಂಟ್ ಆಗಿದ್ದರೆ ಅವನು ಸರ್ವಿಸ್ ಸೂಪರ್ವೈಸರನ್ನು ಆಗ್ತಾರೆ. ಈಗ ಬೇಡ, ಓಕೆ ನಮ್ಗೆ ಬೇಡ ಸರಿ. ಕೆಲವರು ಏನು ಮಾಡ್ತಾರೆ, ಕಂಪ್ಯೂಟರ್ ನಾಲೆಜ್ ಆಗಿರುತ್ತೆ. ಆ ಕಂಪ್ಯೂಟರ್ ನಾಲೆಜ್ ಇದ್ದಾಗ ಏನಾಗುತ್ತೆ ಮಕ್ಕಳಿಗೆ, ಆ ಕ್ಲಾಸಸ್ ಸಹ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಕಂಪ್ಯೂಟರ್ ನಾಲೆಜ್ ಇದ್ದಾಗ ಏನಾಗುತ್ತೆ, ಬಿಲ್ಲಿಂಗ್ ಹೋಗ್ತಾರೆ, ಅವರೇ ಬಿಲ್ಲಿಂಗ್ ಆಗ್ತಾರೆ. ಸೊ ಅದು ಅದೇ ಥರ ಸ್ಪೇರ್ ಪಾರ್ಟ್ಸ್ ಎಲ್ಲ ಗೊತ್ತಿದೆ. ಇದು ಪ್ರತಿಯೊಂದು ನಾವು ನೋಡಿ ಬಿಚ್ಚೋದು, ಓಕೆ ಅದೇ ಥರ ಬಿಚ್ಚಿದ ಥರ ಹಾಕೋದಂತ ಗ್ಯಾರೇಜಲ್ಲಿ ಹೇಳ್ಕೊಡ್ತಾರೆ ಸರ್. ಬಟ್ ಇಲ್ಲಿ ಬಂದು ಹಂಗಿಲ್ಲ, ನೋಡಿ ಬಿಚ್ತಾ ಇದ್ದಾರೆ, ಬಿಚ್ಚಿರ್ತವೆ, ಏನು ಫಂಕ್ಷನ್ ಆಗ್ತಾ ಇದೆ, ಏನು ಪರ್ಪಸ್ಗೋಸ್ಕರ ಅದು ಸೌಂಡ್ ಬರ್ತಾ ಇದೆ, ಯಾವುದು ಮೇನ್ ಪರ್ಟಿಕ್ಯುಲರ್ ಆ ಪಾರ್ಟ್ಸ್ನ ನಾವು ಅದನ್ನ ಹೆಸರುಗಳನ್ನ ಹೇಳ್ಕೊಂಡಾಗ ಏನಾಗುತ್ತೆ, ಹುಡುಗರು ಬಂದು ಏನಾಗುತ್ತೆ, ಸ್ಪೇರ್ ಪಾರ್ಟ್ಸ್ ಇರೋದು ಕಂಡಿಡಿದಾಗ ಅವನು ಸ್ಪೇರ್ ಪಾರ್ಟ್ಸ್ ಎಕ್ಸಿಕ್ಯೂಟಿವ್ ಸಹ ಆಗ್ತಾನೆ ಸರ್. ಸೊ ಈ ಥರ ಏನಾಗುತ್ತೆ, ನಮ್ಮ ಮಕ್ಕಳು ಬಂದ್ಬಿಟ್ಟು ಶೋರೂಮಲ್ಲಿ ಒಂದೇ ಒಂದು ಡಿಸಿಗ್ನೇಷನ್ ಇರಲ್ಲ ಸರ್, ಬೇರೆ ಬೇರೆ ಹಲವಾರು ರೀತಿಯ ಒಂದು ಡಿಸಿಗ್ನೇಷನ್ ಎಲ್ಲ ನಮ್ಗೆ ಸೂಟೇಬಲ್ ಆಗ್ತದೆ. ಅದ್ರಗೋಸ್ಕರ ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ಎಂಪ್ಲಾಯರ್ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಅವರೇ ಬಂದು ನಮ್ಮ ಕಾಲೇಜಲ್ಲಿ ಬಂದು ಇಂಟರ್ವ್ಯೂ ಮಾಡಿಕೊಂಡು ಕ್ಯಾಂಪಸ್ ಇಂಟರ್ವ್ಯೂ ಥರ ಅವರೇ ಬಂದು ಏನು ಮಾಡ್ತಾರೆ ಅಂದರೆ,
ಇಲ್ಲಿ ಎಂಪ್ಲಾಯೀಸ್ ಕುತ್ಕೊಂಡಿರ್ತಾರೆ, ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕಲ್ಲಿ ಯಾರಾದರೂ ಸಪೋಸ್ ಓಕೆ ಮೆಕ್ಯಾನಿಕ್ ಬೇಕು, ಅಡ್ವೈಸರ್ ಬೇಕು, FI ಬೇಕು, ಇಲ್ಲ ನಮಗೆ ಬಿಲ್ಲಿಂಗ್ ಆಗಬೇಕು, ಒಂದು ಸೇಲ್ಸ್ ಮ್ಯಾನೇಜರ್ ಬೇಕು ಅಂತ ಅಂದ್ಬಿಟ್ಟು ಅವರೇ ಸೂಟಬಲ್ ಮಾಡಿಕೊಂಡು ಅವರೇ ಏನು ಮಾಡ್ತಾರೆ, ನಮ್ಮನ್ನೆಲ್ಲ ಪ್ಲೇಸ್ಮೆಂಟ್ ತೊಗೊಂಡ್ಬಿಡ್ತಾರೆ ಸರ್. ನಾವು ಜಸ್ಟ್ ಹಾಗೆ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸೊ ಏನಂದರೆ ತುಂಬ ಡಿಮ್ಯಾಂಡಿಂಗ್ ಇದೆ ಸರ್ ನಿಮ್ಮ ಪ್ರಕಾರ. ಓಕೆ, ಟೂ ವೀಲರ್ ಮೆಕ್ಯಾನಿಕ್ ಕೋರ್ಸ್ ಅಂತಂದರೆ ನಿಮ್ಗೆ ಈಗ ಒಂದು ಜನ್ರೇಷನಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಸೊ ನಾವು ಸಹ ಅಷ್ಟೇ, ಇದೆಲ್ಲ ಓಲ್ಡ್ ಮಾಡಲ್ ಗಾಡಿ ಇದೆ. ಈ ಒಂದು ತಿಂಗಳಲ್ಲಿ ಒಂದು 2 ಗ್ರಾಮಲ್ಲಿ ಏನು ಮಾಡ್ತಾ ಇದೆ ಅಂದರೆ ಎಲೆಕ್ಟ್ರಿಕಲ್ ಗಾಡಿಗಳನ್ನ ಸೆಟಪ್ ಮಾಡಿಕೊಂಡು ಇನ್ನೂ 2 ಗ್ರಾಮ್ ಗಾಡಿಯಲ್ಲಿ ಸ್ವಲ್ಪ ಬೇಸಿಕ್ಸ್ ಅಪ್ಗ್ರೇಡ್ ಆಗ್ತಾ ಇದೆಯಲ್ವಾ. ಸೊ ಫ್ಯೂಚರಲ್ಲಿ ಆಗಿದೆ ಆಲ್ರೆಡಿ. ನಾವು ಇನ್ನೂ ಒಂದು ಪ್ರಾಕ್ಟಿಕಲ್ ಲ್ಯಾಬನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆಲ್ಲ ಒಂದು ಯೂಸ್ಫುಲ್ ಆಗುತ್ತೆ ಸರ್. ಸೊ ಇಲ್ಲಿ ಸುಮಾರು ಮಕ್ಕಳು ಏನು ಮಾಡ್ತಾರೆ ಅಂದರೆ ಅವ್ರ ಮನೇಲಿ ತುಂಬ ಬಡತನದಿಂದ ಬಂದಿರ್ತಾರೆ. ಇಲ್ಲೆಲ್ಲ ಕಲ್ತ್ಕೊಂಡಾಗ ಅವ್ರ ಮನೆಯಲ್ಲಿ ಅವ್ರ ತಂಗಿದವರಾಗಿರ್ಬೋದು, ಅವ್ರ ಅಕ್ಕದವರಾಗಿರ್ಬೋದು, ಓದೋದು ದುಡ್ಡಿರಲ್ಲ. ಇಲ್ಲಿ ಬಂದಾಗ ಅವ್ರ ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ಅವರು ಸ್ವಂತ ತಮ್ಮ ದುಡ್ಡಿಂದನೇ ಮಕ್ಕಳಿಗೆಲ್ಲ ಓದಿಸಿದ್ದಾರೆ, ಅವ್ರ ತಂಗಿದವ್ರಿಗೆ ಓದಿಸಿದ್ದಾರೆ, ಮ್ಯಾರೇಜ್ ಮಾಡಿದ್ದಾರೆ, ಕೆಲವರೆಲ್ಲ ಬಾಡಿಗೆ ಮನೆ ಹಿಡಿದು ಲೀಸ್ ಮನೆಗೆ ಹೋಗಿದ್ದಾರೆ. ಸೊ ಹಿಂಗೆ ಅವ್ರ ಮನೆಗೆಲ್ಲ ತುಂಬ ಒಂದು ವ್ಯವಸ್ಥೆ ಎಲ್ಲ ಆಗಿದೆ. ಸೊ ಹಂಗಿರುವಾಗ ಏನಂತಂದರೆ ತುಂಬ ಒಂದು ಯೂಸ್ಫುಲ್ ಇದೆ ಸರ್. ಸೊ ಅದೇ ರೀತಿ ತುಂಬ ವರ್ಷನೂ ಮಾಡಲ್ಲ. ಸುಮಾರು ಇಲ್ಲಿ ಈಗ ಒಂದು ಆಟೋಮೊಬೈಲ್ ಕೋರ್ಸ್ ಮಾಡಿದ್ರು ಸರ್ ಇವತ್ತಿಗೆ ಒಂದು 50 ಜನ ಮೇಲೆ ಗ್ಯಾರೇಜ್ ಇಟ್ಕೊಂಡಿದ್ದಾರೆ. ಸೊ ಅದೇ ಒಂದು ದೊಡ್ಡ ವಿಷಯ ಅಲ್ಲ ಸರ್. ಏನಂತಂದರೆ ಶೋರೂಮಲ್ಲಿ ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಒಂದು 15,000 ಸಿಗುತ್ತೆ. ಆಮೇಲೆ ಎಕ್ಸ್ಪೆನ್ಸ್ ಆದಾಗ ಏನು ಮಾಡ್ತಾರೆ, ಒಂದು 20,000 25,000 ಸಿಗುತ್ತೆ ಲಾಸ್ಟ್ ಅಂದರೆ ಅದೇ ಹೈಯೆಸ್ಟ್. ಅದೇನಾದ್ರು ಅವ್ರು ಇನ್ಸೆಂಟಿವ್ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ಏನೊಂದು 20,000 ಸಿಗೋದು 5,000 ಇನ್ಸೆಂಟಿವ್ 30,000 ಇದು ಮಾಡ್ತಾರೆ. ಅವ್ರಿಗೆ ಏನಾಗ್ತಾರೆ ಅಂದರೆ ಎಲ್ಲ ಮಲ್ಟಿ ಬ್ರ್ಯಾಂಡ್ ಗಾಡಿಗಳಲ್ಲೆಲ್ಲ ಗಾಡಿಗಳು ಗೊತ್ತಾದಾಗ ಒಂದು ವರ್ಷ, ಇಲ್ಲ 2 ವರ್ಷ, ಕೆಲವೊಂದು 3 ವರ್ಷ, ಕೆಲವೊಬ್ರು 6 ತಿಂಗಳಲ್ಲಿ ಏನು ಮಾಡ್ತಾರೆ ಅಂದರೆ ಓನ್ ಗ್ಯಾರೇಜ್ ಇವ್ರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತಾ ಇದ್ದಿಲ್ಲ. ಸಾರು ಗೊತ್ತಿಲ್ಲ, ಸುಮ್ಮನೆ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಏನೋ ಕಾಲೇಜ್ ಅಂತ ಅಂದ್ಕೊಂಡಿದ್ದಾರೆ. ಸೊ ಅವ್ರು ಬಂದಾಗ ಏನಾಗಿದೆ ಅಂದರೆ ಇನ್ನೂ ನಾನು ಈ ಥರ ನೀರ್ಪೂರ್ನೆಲ್ಲ ನಾನು ಕಳಿಸ್ತೀನಿ ಸರ್. ಸೊ ಅದಕ್ಕೋಸ್ಕರ ಏನೇನು ತರಬೇತಿ ಕೊಡ್ತಾ ಇದ್ದೀರಾ, ಸೊ ಅದೆಲ್ಲನೂ ಬಂದು ನಾನು ಓಕೆ ಡೀಟೇಲ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಅವ್ರದ್ದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್. ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲಿಂದ ಎಷ್ಟು ನಮಗೆ ಕೆಲವೊಂದು ಯೂಟ್ಯೂಬ್ಗೆಲ್ಲ ಒಂದು ಮೆಸೇಜ್ ತಲುಪಿದರೆ ಅವ್ರು ತಲುಪಿದಾಗ ಟ್ರೈನಿಂಗ್ ತೊಗೊಂಡು ಹೋದಾಗ ಅದೇ ನನಗೆ ಓಕೆ ಪುಣ್ಯ ಮಾಡ್ತಾ ಇರೋದು. ಕೆಲವೊಬ್ರು ನೋಡಿ ಹಣ ಕೊಟ್ಟು ಸಹಾಯ ಮಾಡ್ತಾರೆ, ಕೆಲವೊಬ್ಬರೆಲ್ಲ ಬಂದ್ಬಿಟ್ಟು ಹಾಗೆ ಬಟ್ಟೆ ಕೊಟ್ಟು ಸಹಾಯ ಮಾಡ್ತಾರೆ, ಕೆಲವೊಂದು ಕೆಲಸ ಕೊಟ್ಟು ಸಹಾಯ ಮಾಡ್ತಾರೆ. ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ ಅಂತಂದರೆ ನೋಡಿ ಸಾರ್ ಬಂದ್ಬಿಟ್ಟು ಮೈಂಡ್ ಏನಂತಂದರೆ ಈ ಥರ ಒಂದು ಯೂಟ್ಯೂಬ್ಗೆ ಹೆಲ್ಪ್ ಆಗಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ಡೀಟೇಲ್ಸ್ ತೊಗೊಂಡೋಗಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬಂದಿರೋದು ಮೊನ್ನೆ ಬಂದು ವಿಸಿಟ್ ಮಾಡಿ